ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿವಸದಿಂದ ವಿಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ, ನೆನ್ನೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇವತ್ತು ಪಾಪುಗೆ ಊಟ ಏನು ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್, ಹಂಗಾಗಿ ಅವನಿಗೆ ಪೂರಿ ಉಂಡೆ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಪೂರಿ ಉಂಡೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಒಂದು ವಾರ ಒಂದು 11 ಡೇಸ್ ಆಯಿತು ಫ್ರೆಂಡ್ಸ್, ನಾನು ಏನು ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಸ್ವಲ್ಪ ಬೇಜಾರಾಗಿತ್ತು ನನಗೆ, ಹಂಗಾಗಿ ಯಾವ ವೀಡಿಯೋನೂ ಮಾಡೇ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಜನ ಕಮೆಂಟ್ಸ್ ಅಂತ ಮಾಡಿದರು, ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ. ಒಂದು 2-3 ಜನ ಯಾಕೆ ಸಿಸ್ಟರ್ ಬ್ಲಾಗ್ ಮಾಡೋಲ್ಲ ಅಂತ ಕಮೆಂಟ್ ಮಾಡಿದರು, ಅದಕ್ಕೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾವು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಕೂ ಪರವಾಗಿಲ್ಲ, ನನಗೂ ನೆನೆಸ್ಕೊಂಡು 1-2-3 ಜನ ಮೆಸೇಜ್ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಇವಾಗ ಬನ್ನಿ ಹೇಗೆ ಪುರಿ ಉಂಡೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇದು 1/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ನೀಟಾಗಿ ಕರಗಲಿ. ಅದಾದಮೇಲೆ ಇಲ್ಲಿ ಕಡಲೆಪುರಿನೂ ಅಷ್ಟೇ, ಒಂದು ದೊಡ್ಡ ಇದು ಬೌಲಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದು ನೀಟಾಗಿ ಕರಗಬೇಕು ಫ್ರೆಂಡ್ಸ್. ಗ್ಯಾಸ್ ಹಚ್ಬಿಟ್ಟು ಇಡೋಣ. ನೀಟಾಗಿ ಬೆಲ್ಲ ಪಾಕ ಕರಗ್ತು ಅಂತಂದರೆ ಈ ಮಂಡಕ್ಕಿನ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ. ಒಂದು ಬಾಣಲೆಯಲ್ಲಿ ಮಾಡ್ಕೊತಿದ್ದೀನಿ. ಮತ್ತು ಉಂಡೆ ಕಟ್ಟೋಕ್ಕೆಲ್ಲ ಬಾಣಲೆ ಇಟ್ಟರೆ, ದೊಡ್ಡ ದೊಡ್ಡ ಪಾತ್ರೆ ಇಟ್ಟರೆ ಯೂಸ್ ಆಗುತ್ತೆ. ಅದರಲ್ಲೇ ಪುರಿ ಹಾಕಿ ಮಿಕ್ಸ್ ಮಾಡ್ತೀವಲ್ಲ, ಹಾಗಾಗಿ ನೋಡಿ ಪಾಕ ಸತ್ತ ರೆಡಿಯಾಗಿದೆ. ಈ ಪಾಕ ಹೇಗಾಗಿರ್ಬೇಕಂದ್ರೆ, ಒಂದು ಬೌಲಲ್ಲಿ ನೀರು ತಗೊಳ್ಳಿ. ಆ ಬೌಲಲ್ಲಿ ನೀರು ತೊಗೊಂಡಾಗ ಒಂದು ಸ್ಪೂನ್ ಎತ್ತಾಕಿ ನೋಡಿ ಫ್ರೆಂಡ್ಸ್, ಅದು ಗಟ್ಟಿಯಾಗಿ ಬರುತ್ತೆ. ಹಾಗೆ ಆವಾಗ ಪಕ್ಕ ಚೆನ್ನಾಗೇ ಆಗಿರುತ್ತೆ ಪಾಕ. ನೋಡಿ ಫ್ರೆಂಡ್ಸ್, ಈಗ ಕಡಲೆಪುರಿ ಎಲ್ಲ ಅದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಂಡೆ ಕಟ್ಟೋದೇನು ತೋರಿಸ್ತಿಲ್ಲ ಫ್ರೆಂಡ್ಸ್, ಪಾಪು ಬೇರೆ ಹಠ ಮಾಡ್ತಿದ್ದೆ, ಮತ್ತು ಬಿಸಿ ಬಿಸಿ ಬೇರೆ ಇತ್ತು ಕೈಗೆ, ಹಾಗಾಗಿ ಕಟ್ಟಿದ್ದೀನಿ. ನೋಡಿ ಒಂದು ಬೌಲಲ್ಲಿ ಇಷ್ಟು ಉಂಡೆ ಆಗಿದೆ. ಸಖತ್ತು ಟೇಸ್ಟಾಗಿತ್ತು. ನಾನು ಫಸ್ಟು ಟೈಮೇ ಟ್ರೈ ಮಾಡಿದ್ದು. ನಾನು ಸ್ವಲ್ಪ ಎಳ್ಳು ಮತ್ತು ಕಡಲೆನ ಆ್ಯಡ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಹುರ್ಗಡ್ಲೆ ಬರುತ್ತಲ್ಲ ಅದೆಲ್ಲ ಕಟ್ಟಿ ರೆಡಿ ಮಾಡಾದ್ಮೇಲೆ ಇಡೀ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ. ಒಂದು ಸತಿ ಶೆಲ್ಫ್ ಮೇಲೆ ಮಂಡಕ್ಕಿ ಥರ ಏನಾದರೂ ಪುರಿ ಉಂಡೆ ಮಾಡಿದ್ರೆ ಅದ್ರದ್ದು ಅಲ್ಲಲ್ಲೇ ಬಿದ್ದಿತ್ತು ಫ್ರೆಂಡ್ಸ್. ಹಾಗಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಮತ್ತೆ ಪುರಿ ಉಂಡೆ ಮಾಡಾದ್ಮೇಲೆ ರೈಸ್ಗೆಲ್ಲ ಇಟ್ಕೊಂಡೆ. ಅದಾದಮೇಲೆ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು. ಈ ಥರ ಬಾಣಲಿನ ಸ್ವಲ್ಪ ಅದು ಪಾಕ ಸಖತ್ತು ಗಟ್ಟಿಯಾಗಿರುತ್ತಲ್ಲ ಫ್ರೆಂಡ್ಸ್, ಈ ಥರ ಸ್ವಲ್ಪ ನೀರು ಒಯ್ದು ನೆನಕ್ಬಿಟ್ರೆ ತೊಳೆಯೋಕ್ಕೆ ತುಂಬ ಈಸಿ ಆಗುತ್ತೆ. ಆ ಕಡೆ ರೈಸ್ಗೆ ಇಟ್ಬಿಟ್ಟು ಈ ಕಡೆ ಮತ್ತೆ ನೈಟ್ ಊಟಕ್ಕೆ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಎಗ್ ರೈಸಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಎಗ್ ರೈಸ್ ವೀಡಿಯೋ ನಾನು ತುಂಬ ಸತಿ ತೋರಿಸ್ತೀನಿ, ಆದರೂ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇವಾಗ ಹೋಟ್ಲಲ್ಲಿ ಫಸ್ಟಿನ ಥರ ಎಲ್ಲ ಟೇಸ್ಟೇ ಇರೋಲ್ಲ ಎಗ್ ರೈಸು, ಹಾಗಾಗಿ ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಚಿಕನ್ ಮಸಾಲ, ಎಗ್ ಮಸಾಲ ಪೌಡರು ಮತ್ತು ಫ್ರೈಡ್ ರೈಸ್ ಪೌಡರ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮು, ಕ್ಯಾಬೇಜು, ಈರುಳ್ಳಿ, ಬೀನ್ಸ್ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ಫಸ್ಟು ಎಣ್ಣೆಲಿ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನೂ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಮತ್ತು ಮಸಾಲ ಎಲ್ಲ ಆ್ಯಡ್ ಮಾಡಾದ್ಮೇಲೆ 4 ಮೊಟ್ಟೆ ಹೊಡೆದಾಕಿದ್ದೀನಿ. ಈ ಕಡೆ ಪಾಪುಗೆ ಸಹ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅವನೇನು ಎಗ್ ರೈಸಲ್ಲಿ ತಿನ್ನಲ್ವಲ್ಲ ಮೊಟ್ಟೆ, ಹಾಗಾಗಿ ಎಗ್ ರೈಸ್ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಫುಲ್ ರೆಸಿಪಿ ತುಂಬ ವೀಡಿಯೋದಲ್ಲಿ ಹಾಕಿದ್ದೀನಿ ಅಂತ ಮತ್ತೇನು ಫುಲ್ ರೆಸಿಪಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ನಮ್ಮ ಮನೆಯವರಿಗೆ ಅಂತ ಮಾಡ್ಕೊಂಡಿದ್ದೆ, ಅದು ಸ್ವಲ್ಪ ಜಾಸ್ತಿನೇ ಆಯಿತು. ಮತ್ತು ಅದನ್ನೇ ಬೆಳಗ್ಗೆ ಸತ ಹಂಗೆ ಎತ್ತಿಟ್ಕೊಂಡು ಬೆಳಗ್ಗೆ ತಿಂದಾಯಿತು ಅಂತ ಇನ್ನೇನು ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಹೋಟೆಲ್ಗಿಂತ ಸೂಪರಾಗಿತ್ತು. ನಮ್ಮದು ಊಟ ಎಲ್ಲ ಮುಗ್ದಾದ್ಮೇಲೆ ನನ್ನ ಮಗನ ಓದ್ಕೊಳ್ತಿರೋ ಫ್ರೆಂಡ್ಸ್. ಬಾಲ್ ದಿನ ಈ ಮೀಶೋದಲ್ಲಿ ಬುಕ್ಸ್ ತರಿಸ್ತಾರೆ, ದಿನ ಈ ಬುಕ್ಸಲ್ಲಿ ಓದ್ಕೊಳ್ಳೋದು ಈ ಥರ ಮಾಡ್ತಾ ಇರ್ತಾನೆ. ಇರೋದೆಲ್ಲ ಸ್ವಲ್ಪ ಅವನೇ ಹೇಳ್ತಾನೆ ನೋಡಿ. ಡಾಗ ಎಲ್ಲೈತಪ್ಪ ತೋರ್ಸಪ್ಪ. ಹಾಂ, ಆನೆ ಇಲ್ಲಪ್ಪ, ಆನೆ ಬೆಳಗ್ಗೆ ಸಾಯಂಕಾಲ ಫ್ರೀ ಇದ್ದಾಗೆಲ್ಲ ಬುಕ್ಸ್ ಇಟ್ಕೊಂಡು ನಮ್ಮ ಹತ್ರ ಎಲ್ಲ ಮಾಡ್ತಾನೆ. ಈ ಬುಕ್ಸ್ ಆಟ ಆಡ್ಕೊಂತಾನೆ. ಈ ಬುಕ್ಸಿಂದ ಅವ್ನು ಸ್ವಲ್ಪ ಟೈಮ್ ಬರುತ್ತೆ. ಮೀಶೋದಲ್ಲಿ 133 ರೂಪಾಯಿನೋ ಕೊಟ್ಟು ತರಿಸ್ಬೋದು. ಆಲ್ರೆಡಿ ಅವ್ನು ಚಿಕ್ಕವನು, 1-2 ತಿಂಗಳು ಪಾಪು ಇದ್ದಾಗೆ ತರಿಸಿದ್ದೆ. ಇವಾಗ ಅವನಿಗೆ ಗೊತ್ತಾಗ್ತೈತಲ್ಲ, ಸುಮ್ಮನೆ ಅದನ್ನ ಇವಾಗ ಅರ್ಧ ಎಲ್ಲ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್. ಇದು ಬುಕ್ಸ್ ಒಂಥರ ಬಟ್ಟೆ ಥರ ಇದೆ, ಬಟ್ಟೆಯಲ್ಲೇ ಬುಕ್ಸ್ ಮಾಡಿದ್ದಾರೆ, ಹಂಗಾಗಿ ಚೆನ್ನಾಗಿದೆ. ಇದರಲ್ಲಿ 1 2 3 ಎಲ್ಲ ಇದೆ. ABCD 1 2 3 ಅನಿಮಲ್ಸ್, ಬರ್ಡ್ಸ್, ಇಂಡಿಯಾ ಮ್ಯಾಪು. ಅದು ಸ್ಟಿಚ್ ಬಿಚ್ಕೊಂಡಿದೆ, ಸ್ಟಿಚ್ ಹಾಕಿಸ್ಕೋಬೋದು ಫ್ರೆಂಡ್ಸ್. ನೋಡಿ ಈ ಕಡೆ ಪಕ್ಷಿಗಳು ಮತ್ತೆ ಫ್ರೂಟ್ಸು ಎಲ್ಲ ಐತೆ, ತೋರಿಸ್ತೀನಿ. ಎಲ್ಲೈತೆ ಅಂಬಾ? ಈ ಕಡೆ ಡಾಕ್ಟರ್ಸ್ ಫೋಟೋಗಳು ಮತ್ತೆ ಈ ಕಡೆ ಅನಿಮಲ್ಸು. ಈ ಬುಕ್ಸ್ ಪರವಾಗಿಲ್ಲ ಫ್ರೆಂಡ್ಸ್, ತಗೊಂಡಿದ್ಕು ಅವ್ನು ಚೆನ್ನಾಗಿ ಯೂಸ್ ಆಗ್ತೈತೆ. ಸುಮ್ಮನೆ ಈ ಬುಕ್ಸ್ ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ. ಆಮೇಲೆ ನಿದ್ದೆ ಬಂದರೆ ಆ ಬುಕ್ಸ್ ಮೇಲೆ ತಲೆ ಹಾಕೊಂಡು ಮಲ್ಕೊಂಡ್ಬಿಡ್ತಾನೆ. ಅದಾದಮೇಲೆ ಮತ್ತೆ ಇಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಸಂಡೇ ಮಾರ್ನಿಂಗ್ ಇದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಅಡುಗೆ ಮನೆ ಈ ಥರ ನೀಟಾಗಿದ್ದರೆ ಕೆಲಸ ಮಾಡೋಕ್ಕೆ ಹೆಣ್ಮಕ್ಳಿಗೆ ಸ್ವಲ್ಪ ಮೂಡ್ ಅನಿಸುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಯಾವ ಕೆಲಸನೂ ಮಾಡೋಕ್ಕೆ ಒಂಥರ ಮನಸ್ಸೇ ಬರೋಲ್ಲ. ಅಡುಗೆ ಮನೆ ನೀಟಾಗಿ ಇರಲಿಲ್ಲ ಅಂದರೆ ಒಂದು ಸತಿ ತಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಪಟ್ಟ ಅಂತ ಬಂದು ಅಡುಗೆ ಮಾಡ್ಬಿಡ್ಬೋದು ಬೆಳಗ್ಗೆ. ಅದಾದಮೇಲೆ ಎಗ್ ರೈಸ್ ಸ್ವಲ್ಪ ಉಳಿದಿತ್ತಲ್ಲ ಫ್ರೆಂಡ್ಸ್, ಅದನ್ನ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಬೆಳಗ್ಗೆ ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ.
ಟೊಮೊಟೊ ಗೊಜ್ಜು ಸಹ ಸೂಪರಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಎಗ್ ರೈಸ್ ಇದೆ, ಎಗ್ ರೈಸ್ ನಾನು ತಿಂತೀನಿ. ಟೊಮೊಟೊ ರೈಸ್ ನಮ್ಮ ಮನೆಯವರಿಗೆ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಬಟ್ಟೆ ಸಹ ವಾಶ್ ಮಾಡೋದಿತ್ತು, ಎಲ್ಲ ವಾಷಿಂಗ್ ಮಿಷಿನಲ್ಲಿ ತೊಳಿತಾ ಇಲ್ಲ. ಇವಾಗ ಕೈಯಲ್ಲೇ ತೊಳಿತಿದ್ದೀನಿ. ಸ್ವಲ್ಪ ವಾಷಿಂಗ್ ಮಿಷಿನ್ ಒಳಗಡೆ ಹಾಕಿಟ್ಟಿದ್ದೆ. ಈಗ ಅದನ್ನೆಲ್ಲ ಎತ್ಕೊಂಡು ಕೈಯಲ್ಲಿ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ನಾವು ಮನೆ ಹುಡ್ಕಕ್ಕೆ ಸಹ ಹೋಗಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಮನೆ ಹುಡ್ಕೋಕ್ಕೆ ಅಂತ ಹೋಗ್ಬಿಟ್ಟು ಬಂದೆ. ಬಟ್ ಯಾವುದು ಮನೆ ಅಷ್ಟು ನಮಗೆ ಸೆಟ್ ಆಗೋ ಥರ ಸಿಗಲಿಲ್ಲ. ಮೇಯ್ನ್ ರೋಡಿಗೆ ಸ್ವಲ್ಪ ಹತ್ರ ಆಗೋ ಥರ ನೋಡ್ತಾ ಇದ್ದೀನಿ. ನಾನು ಪಾಪು ಬಿಟ್ಟು ಬಂದರೆ ಕೆಲ್ಸಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಬಟ್ ಯಾವುದೂ ಮೇಯ್ನ್ ರೋಡಿಗೆ ಹತ್ರ ಆಗೋ ಥರ ಮನೆ ಸಿಗಲಿಲ್ಲ. ನೋಡೋಣ, ಇನ್ನೂ ಒಂದು 20 ಡೇಸ್ ಟೈಮ್ ಇದೆ ನಮಗೆ. ಅದರಲ್ಲಿ ಯಾವುದಾದ್ರೂ ಒಂದು ಮನೆ ಸಿಕ್ಕಿದ್ರೆ ಹೋಗಬೇಕು. ಮತ್ತು ಇದು ಸ್ವಲ್ಪ ಒಳಗಡೆ ಆಯಿತು. ಇವಾಗ ನಾನು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಮೇಯ್ನ್ ರೋಡಿಗೆ ಹೋಗ್ಬೇಕಲ್ವ ಫ್ರೆಂಡ್ಸ್. ಹಾಗಾಗಿ ನಿಮಗೂ ಮನೆ ಸಿಕ್ಕಿದ್ರೆ ಹೇಳ್ತೀನಿ ಯಾವ ಥರ ಮನೆ ಸಿಕ್ತು ಅಂತ. ಸದ್ಯಕ್ಕೆ 1 BHK ಹುಡುಕ್ತಾ ಇದ್ದೀನಿ. ಸದ್ಯಕ್ಕೆ ಈಗ ನಮಗೆ ಸಿಚುವೇಷನಲ್ಲಿ ಮನೆ ಅಂತೂ ಕಮ್ಮಿ ರೇಟಿಗೆ ಸಿಗ್ತಾನೆ ಇಲ್ಲ ಫ್ರೆಂಡ್ಸ್, ಎಲ್ಲ 7000 ಮೇಲೆ. ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.